ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇ ಮೂಲಕ ಬೇರೆಯವ್ರ ಅಕೌಂಟ್ಗೆ ನೀವು ಮನಿನ ಟ್ರಾನ್ಸ್ಫರ್ ಮಾಡಬೇಕಂತ ಅಂದ್ಕೊಂಡಿರ್ತೀರ. ಬಟ್ ಅವ್ರದ್ದು ಫೋನ್ಪೇ ಇರಲ್ಲ. ಜಸ್ಟ್ ಅವ್ರದ್ದು ಅಕೌಂಟ್ ನಂಬರ್ ಇದ್ದರೆ ಸಾಕು. ಅದ್ರ ಮೂಲಕ ನೀವು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ಹಣನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ವರ್ಗಾವಣೆ ಮಾಡಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೋಡ್ಕೋಬೋದು, ಈಗ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈಗ ನೀವು ಅವ್ರದ್ದು ಫೋನ್ಪೇ ಇಲ್ಲ, ಜಸ್ಟ್ ಬ್ಯಾಂಕ್ ಅಕೌಂಟ್ಗೆ ನಾವು ಮನಿನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದ್ರ ಬಗ್ಗೆ ನೋಡ್ಕೋಬೋದು. ಇಲ್ಲಿ ಟು ಬ್ಯಾಂಕ್ ಆ್ಯಂಡ್ UPI ID ಅಂತ ಕಾಣಿಸ್ತಿದೆಯಲ್ವಾ. ಈಗ ಟು ಬ್ಯಾಂಕ್ UPI ID ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ, ಟ್ರಾನ್ಸ್ಫರ್ ಮನಿ ಅಂತ. ಈಗ ಕೆಳಗಡೆ ನೋಡ್ಕೋಬೋದು, ಯಾರ್ಡ್ ಬೆನಿಫಿಷರಿ ಅಕೌಂಟ್ ಅಂತ ಕಾಣಿಸ್ತಿದೆ. ಇಲ್ಲಿ ಯಾರ್ಡ್ ಬ್ಯಾಂಕ್ ಅಕೌಂಟ್ನ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಕಾಣಿಸ್ತಿದೆಯಲ್ವ ಮೇಲೆ. ಇಲ್ಲಿ ನೀವು ಯಾರಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಅವ್ರ ಬ್ಯಾಂಕ್ ಅಕೌಂಟ್ನ ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ನೋಡ್ಕೋಬೋದು, ಈ ರೀತಿ ಅವ್ರದ್ದು ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ ಅದನ್ನು ಸರ್ಚ್ ಮಾಡಿ. ಈಗ ನಾನು ಒಂದು ಬ್ಯಾಂಕ್ ಅಕೌಂಟ್ನ ಸರ್ಚ್ ಮಾಡ್ತಿದ್ದೀನಿ. ನಾನು ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಏನು ಬರುತ್ತೆ ಅಂತಂದರೆ, ಈಗ ಅವ್ರದ್ದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ. ಇಲ್ಲಿ ಅಕೌಂಟ್ ನಂಬರ್ ಅಂತ ಬರುತ್ತೆ. ಜಸ್ಟ್ ಅಕೌಂಟ್ ನಂಬರ್ ಹಾಕಿದ್ರೆ ಈಗ ಅವ್ರ ಅಕೌಂಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕು. ಈಗ ಅಕೌಂಟ್ ನಂಬರ್ ಆ್ಯಡ್ ಮಾಡಿದ ನಂತರ ಇಲ್ಲಿ IFSC ಕೋಡ್ ನಾಟ್ ರಿಕ್ವೈರ್ಡ್, ಅಂದರೆ IFSC ಕೋಡ್ ಮೊದಲೆಲ್ಲ ತೊಗೊಳ್ತಿತ್ತು, ಈಗ ತೊಗೊಳ್ತಿಲ್ಲ. ಜಸ್ಟ್ ಅಕೌಂಟ್ ನಂಬರ್ ಹಾಕಿದ ನಂತರ ಈಗ ನೆಕ್ಸ್ಟ್ ಅಂತ ಕಾಣಿಸ್ತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗ್ತಿದೆ ನಂತರ ಈ ರೀತಿ ಈಗ ಶೋ ಆಗುತ್ತೆ ಅಕೌಂಟ್ ನಂಬರು. ಮತ್ತು ಈಗ ಅವ್ರ ವೆರಿಫೈಡ್ ಅಕೌಂಟ್ ಹೋಲ್ಡರ್ ನೇಮ್ನು ಬರುತ್ತೆ. ನಿಕ್ ನೇಮ್, ನೀವು ಈಗ ನಿಕ್ ನೇಮ್ ಸೇವ್ ಮಾಡಿಕೊಂಡ್ರೆ ಈಗ ಅವ್ರ ನೇಮ್ ಇಲ್ಲಿ ಶೋ ಆಗೋಲ್ಲ. ನಿಕ್ ನೇಮ್ ಏನಕ್ಕೆ ಅಂದರೆ, ಈಗ ಕಾಂಟ್ಯಾಕ್ಟ್ಸಲ್ಲಿ ಯಾವ ರೀತಿ ನೀವು ನೇಮ್ನ ಇಟ್ಕೊಂಡಿರ್ತೀರ ಆ ರೀತಿ ನಿಕ್ ನೇಮ್ನ ಇಟ್ಕೊಳ್ಳಿ. ಈಗ ನಿಕ್ ನೇಮ್ ನಮಗೆ ಬೇಡ ಅಂತಂದರೆ ಈಗ ಪ್ರೆಸಿಡ್ ಟು ಪೇ ಅಂತ ಕಾಣಿಸ್ತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಅವ್ರದ್ದು. ಈಗ ನೀವು ಈಗ ಫೋನ್ಪೇನಲ್ಲಿ ಈಗ ಮನಿನ ಟ್ರಾನ್ಸ್ಫರ್ ಮಾಡ್ತೀರಲ್ವ, ಯಾರಿಗಾದ್ರೂ ಮಾಡಿರ್ತೀರ, ಆ ರೀತಿಯೇ ಶೋ ಆಗುತ್ತೆ. ಈಗ ನೋಡ್ಕೋಬೋದು, ನಾನು ಇವ್ರಿಗೆಲ್ಲ ಅಮೌಂಟ್ನ ಪೇ ಮಾಡಿದ್ದೀನಿ ಆಲ್ರೆಡಿ. ಈಗ ನೋಡ್ಕೋಬೋದು ಎಂಟರ್ ಅಮೌಂಟ್ ಅಂತ ಬಂತಲ್ವ, ಇದ್ರ ಮೇಲೆ ₹1 ಅವ್ರಿಗೆ ಹಾಕ್ಬಿಟ್ಟು ಈಗ ತೋರಿಸ್ತೀನಿ. ನೋಡ್ಕೋಬೋದು ನೀವು ಇಲ್ಲಿ ಪೇ ಅಂತ ಕಾಣಿಸ್ತಿದೆಯಲ್ವಾ, ಈ ಪೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ನೋಡ್ಕೋಬೋದು ಈಗ ಅಮೌಂಟ್ನ ನಾನು ಹಾಕ್ತಾಯಿದ್ದೀನಿ. ಕನೆಕ್ಟಿಂಗ್ ಸೆಕ್ಯೂರ್ಲಿ ಅಂತ ಬರ್ತಿದೆ, ವೇಟ್ ಮಾಡಿ. ಈಗ ಪೇಮೆಂಟ್ ₹1 ಸಕ್ಸಸ್ಫುಲ್ ಅಂತ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.